ದಂತ ದಂತ ಇದ್ದಂಗೆ ಐತಿ ಇದು. ಏನಾಯ್ತು ಉಪವಾಸ ಇರ್ಬೇಕಾಯ್ತು. ಯಾರು 10 ಗಂಟೆ ಅಷ್ಟಕ್ಕೆ ಅಂಗಡಿ ಬಾಗ್ಲು ತೆಗಿ. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೋಡ್ಬೋದು ಮಸ್ತ್ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಸಣ್ಣ ಎದ್ದೇ ಇಲ್ಲ, ಸೂರ್ಯ ಎದ್ದೇ ಇಲ್ಲ, ನೋಡ್ಬೋದು ತಣ್ಣಗಿದೆ. ಮತ್ತು ಇವತ್ತಿನ ಬ್ಲಾಗಲ್ಲಿ ನಾನು ನಮ್ಮ ಅಜ್ಜಿ ಇವಾಗ ಮಾರ್ಕೆಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಮನೇಲಿ ಎಲ್ಲ ತರಕಾರಿ ಖಾಲಿ ಆಗಿದೆಯಂತೆ, ಸೊ ಅದಕ್ಕೇ. ಮತ್ತು ಇವತ್ತು ತಿಂಡಿನೂ ಏನು ಮಾಡೋರೆ ಗೊತ್ತಿಲ್ಲ, ಇನ್ನೂ ತರಕಾರಿ ಬೇರೆ ಇಲ್ಲ ಅಂತಿದ್ರು. ಸೊ ನೋಡೋಣ ಬನ್ನಿ ಏನು ಮಾಡೋರೆ. ಗಾಯ್ಸ್, ನಮ್ಮ ಅಜ್ಜಿ ಇವಾಗ ನೋಡಿ ಪಾತ್ರೆ ಬೆಳಗ್ತಾ ಇದ್ದೆ. ಮತ್ತು ಇವಾಗ ಹೋಗ್ತಿದ್ದೀವಿ ಮಾರ್ಕೆಟ್ಗೆ. ಗಾಯ್ಸ್, ಇವಾಗ ನೋಡಿ ಬದನೆಕಾಯಿ ತಂತಿದ್ದೀವಿ. ನೋಡಿ ನಮ್ಮ ಅಜ್ಜಿ ತಂತೈತೆ. ಇವಳು ಬಂದವಳೆ ಚೊಟ್ಟು. ಚೊಟ್ಟು ತೆಗಿಯತ್, ನೀನು ಹಾಕ್ಬಿಡ. ನೋಡಿ ಗಾಯ್ಸ್, ಇಲ್ಲಿ ಇನ್ನೂ ಏನೇನೋ ತರಕಾರಿಗಳಿದೆ ನೋಡಿ. ಓಕೆ ಗಾಯ್ಸ್, ಇವಾಗ ನೋಡಿ 2 ಐಸ್ ಕ್ರೀಮ್ ತಗೊಂಡು ಮತ್ತೆ ಎಲ್ಲ ತರಕಾರಿ ತಗೊಂಡಿದ್ದೀವಿ. ಇವಾಗ ಮನೆಗೆ ಹೋಗಿ ಸಿಗ್ತೀವಿ ನಿಮಗೆ. ಅಲ್ಲಿ ಮನೆ ನಾನು ಎಲ್ಲ ತಗೊಂಡ್ಬಿಟ್ಟಿದ್ದೆ, ನುಗ್ಗೆಕಾಯಿ ಪಗ್ಗೆಕಾಯಿ ಎಲ್ಲನೂ. ಆಮೇಲೆ ನೋಡೋಣ ಬರಮ್ಮ ಅಂತ ಅಂದ್ಬಿಟ್ಟು ಗಾಯ್ಸ್ ನೋಡಿ ಮನೆಗೆ ಬಂದು ಇವಾಗ ನೋಡಿ ಏನೇನು ತಂದಿದ್ದೀವಿ ತೋರಿಸ್ತೀವಿ. ತೋರ್ಸಮ್ಮ. ಆಗೋ ನೋಡಿ, ಕ್ಯಾರೆಟು, ಇದು ಹುಳ್ಳಿಕಾಯಿ, ಬೋಂಡ, ಬದನೆಕಾಯಿ, ಸೊಪ್ಪು. ಇದು 15 ರೂಪಾಯಿ ಈ ಸೊಪ್ಪು. ಇದು ಸೊಪ್ಪು. ಇದೇನು ಸೊಪ್ಪು ಅಮ್ಮ? ಇದೊಂದು ಇಕ್ಕೊಂಡು ನಾನು ಏನೋ ಮಾಡ್ಲಿ ತಗೊಂಡು ಹೋಗೋಣ. ಇದು ನೋಡಿ ಏನು ಎಷ್ಟೆಲ್ಲ ತಂದಿದ್ದೀವಿ. ಇಷ್ಟಕ್ಕೆ ಎಷ್ಟಾಯ್ತಮ್ಮ? ಅಲ್ಲಿ ಮಾಲ್ನಲ್ಲಿ 100 ಆಯ್ತಲ್ಲ, 120 ಆಯ್ತು ಮಾಲ್ನಲ್ಲಿ. ಇದು ಎಕ್ಸ್ಟ್ರಾ 15. ಟೋಟಲ್ ಒಂದು 250. 260. 260 ಐಟಮ್. 255. 5 ರೂಪಾಯಿ ಕಾಯಿನ ಐತಲ್ಲ ನೀನು. 255. ಇಷ್ಟು 255 ರುಪೀಸ್ ಐಟಮ್. ಇದೊಂದು ವಾರ ಬರುತ್ತೆ ನಮ್ಮ ಮನೆಗೆ. ನಾನು ನಾಳೆಗೆ ದೋಸೆ ಮಾಡ್ತಿದ್ದೆ. ಇದು ನೋಡಿ ಹೆಂಗೈತೆ ಕೊಂಬು. ನಮ್ಮ 3 ಜನ, ನಾನು ನೀನೇ ತಿನ್ನೋದು. ದಂತ ದಂತ ಇದ್ದಂಗೆ ಐತಿ ಇದು. ಇಲ್ಲಿ ನೋಡಿ ಗೈಸ್, ನಮ್ಮ ತಂಗಿ ಸ್ನಾನ ಮಾಡಿಲ್ಲ, ಏನಿಲ್ಲ, ಶಿಂಚಾನ್ ನೋಡ್ಕೊಂಡು ಕುಂತವಳೆ. ನಾನು ಹೇಳ್ತೀನಲ್ಲ, ಇವಳು ಶಿಂಚಾನ್ ಬಿಟ್ರೆ ಇನ್ನೇನು ನೋಡಲ್ಲ. ಮತ್ತೆ ನಮ್ಮ ಕಾರ್ ನೋಡಿ ಅಲ್ಲಿ ನಿಂತಿದೆ, ನೋಡ್ಬೋದು. ಎದಾಳೆ ಸ್ನಾನ ಮಾಡ್ಕೋ, ಹೊಟ್ಟೆ ಹಸಿದಾಯ್ತಂತೆ. ಗಾಯ್ಸ್, ತಿಂಡಿಗೆ ಜಗಳ ಮಾಡ್ತಿದ್ದಾರೆ ನೋಡಿ. ಇನ್ನೂ ತಿಂಡಿ ಹಾಕಿಲ್ಲ ಅವರು. ಇವಾಗ ನನ್ನೇ ಮಾಡು ಅಂತವ್ರೆ ಫ್ರೈಡ್ ರೈಸ್ ನ. ನೋಡಿ ನಿನ್ನೆ ರಾತ್ರಿ ಅನ್ನ ಮಿಕ್ಕಿತ್ತು, ಅದಕ್ಕೆ ಬಿಸಿ ಅನ್ನನು ಹಾಕಿ ಮಾಡ್ತಾರೆ. ನೀನ್ ಮಾತಾಡ್ಸ್ಬೇಡ. ಕೆಲ್ಸ ಚೋರ್. ಏನು ಉಪವಾಸ ಇರ್ಬೇಕಾಯ್ತು. ಯಾರು 10 ಗಂಟೆ ಅಷ್ಟಕ್ಕೆ ಅಂಗಡಿ ಬಾಗ್ಲು ತೆಗಿ. ಹೋಗೋ ತಗಿ. ನೀನ್ ಯಾರು ಹಿಡ್ಕೊಂಡವ್ರೆ? ಓಹೋ ನೋಡಿ ಗಾಯ್ಸ್, ಎದುರಿಸ್ತಾವ್ರೆ. ನೀನ್ ಎದ್ರುಕೋಣ ಪಿಂಡಾರಿ, ಎದುರಿಸ್ತೀನ. ನಾವ್ ಎದ್ರಲ್ಲ. ನಾಯಿ ನಾಯಿ ನಾಯಿ. ಏನಾಯ್ತು? ಬಾರೆ ಬಾಯಿಲಿ. ನೋಡಿ ಗಾಯ್ಸ್, ನಮ್ಮನೆ ಇದು. ನಾವು ನೀಟಾಗಿ ಇಟ್ಕೊಂಡಿರೋ ನಾಯಿ. ಇದೆಲ್ಲೂ ಹೋಗಲ್ಲ ಅಲ್ವೇನೆ ಗಾಯ್ಸ್. ಇವಾಗ ನೋಡಿ ಎಣ್ಣೆ ಕಾಯ್ತೈತೆ, ಇಲ್ಲೆಲ್ಲ ಐಟಮ್ಗಳು ರೆಡಿ ಐತೆ. ಇವಾಗ ಜೀರಿಗೆ ಯಾಕೆ ಹಾಕ್ತೆ? ಯಾರಾದ್ರೂ ಫ್ರೈಡ್ ರೈಸ್ ಆಗಿ ಜೀರಿಗೆ ಹಾಕ್ತಾರ? ಇದೆಲ್ಲ ಒಂದೊಂದೇ ಹಾಕ್ಬೇಕು. ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ಯಾ? ಅಲ್ಲ, ಫಸ್ಟ್ ಈರುಳ್ಳಿ ಹಾಕ್ಬೇಕು. ಫಸ್ಟ್ ಈ ತರ ಈರುಳ್ಳಿನ ಬಾಡಿಸ್ಕೊಬೇಕು ಚೆನ್ನಾಗಿ, ಆರೆಂಜ್ ಕಲರ್ ಆಗೋವರೆಗೂ. ಇವಾಗ ಅದಕ್ಕೆ ಉಪ್ಪನ್ನ ಹಾಕ್ಬೇಕು. ಉಪ್ಪನ್ನ ಹಾಕ್ತಾ ಇದೀನಿ. ಗಾಯ್ಸ್, ಇಲ್ಲಿ ನೋಡಿ, ಇವಳು ಏನೋ ಹಚ್ಕೊಂಡವಳೆ ತಲೆಗೆ. ಏನೇ ಇದು ಕೂದಲು? ಇಲ್ಲಿ ನೋಡಿ, ಮತ್ತೆ ಇಲ್ಲೇನೋ ಬೆಂಕಿ ಪಟ್ನ ತಾಂಡ್ ಏನೋ ಮಾಡ್ತಾವಳೆ. ನೋಡಿ ಭಯ ಪಡ್ತಿರೋದು ಇವಳು. ಬರೇ ಬೆಂಕಿ ಪಟ್ನ ಹಚ್ತೀನಿ ಅಂದಿದ್ಕೆ. ನೋಡಿ ಗಾಯ್ಸ್, ಭಯ ಎಷ್ಟು ಪಡ್ತಾವಳು ಬೆಂಕಿ. ಓಂ ಬಾಂ ಭೀಂ ಭೂ
ಪಟ್ಸ ನೋಡು ನೀನ್ ಮಾಡಿದ್ದು ಕತೆ ಬರೇನೆ ಬಂತು. ಐಸ್ ನೋಡಿ ನಮ್ಮಮ್ಮ ಬಟ್ಟೆ ಮರೆಸ್ತೈತೆ, ಇವಾಗೆಲ್ಲ ಕೆಡ್ಸನ್ ಬನ್ನಿ ನೋಡಿ ಗೈಸ್. ನೋಡಿ ಬಟ್ಟೆಗಳು ಹಿಂಗೆ 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 ಇಟ್ಕೊಂಡು ಹಿಂಗೆ ಎಸ್ಯೋದು ಗೈಸ್ ಅಷ್ಟೇ. ಅದೇನ್ ಮರ್ಚಿಲ್ಲ ಹೇಳು ಗೈಸ್. ನೋಡಿ ಇವಾಗ ಮಸ್ತು ನಮ್ಮ ಟೆರಸಿಗೆ ಬಂದು ನೋಡ್ಬೋದು ಗಾಳಿ ಹೆಂಗ್ ಬೀಸ್ತೈತೆ ಅಂತ. ಫುಲ್ ಜುಗ್ ಅಂತೈತೆ. ಮತ್ತೆ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸಂಜೆ ಆಗ್ತಂಗೆ ಚೆನ್ನಾಗಿರುತ್ತೆ ಇಲ್ಲಿ. ಮಸ್ತು ಪಾರಿವಾಳಗಳು ಆ ಕಡೆ ಬರುತ್ತೆ ನೋಡ್ಬೋದು, ಸಕ್ಕದಾಗಿರುತ್ತೆ ಗೈಸ್. ನೋಡಿ ಬಂದು ಯಾರೋ ಎಂಟ್ರಿ ಕೊಟ್ಲು ಗೈಸ್. ಯಾರೇ ನೀನು? ಹಾ, ಪ್ರಾರ್ಥನಾ ಗೈಸ್. ನಾಳೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇವಳು ನಾಳೆಯಿಂದ ಟ್ಯೂಷನ್ಗೆ ಸೇರ್ಕೊಂತವಳೆ ಅಲ್ವೇನೆ? ಹಳೆ ಟ್ಯೂಷನ್? ಯಾವ್ದೇ ಹಳೆ ಟ್ಯೂಷನ್ ಅದು? ಹೌದಾ? ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀಯಾ? ನಾನು ಸ್ಕೂಲಿಂದ 5 ಗಂಟೆ ಬರ್ತೀನಿ, ಆಟ ಆಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಾ, ಅರ್ಧ 1 ಅವರು, ಆಮೇಲೆ ಟ್ಯೂಷನ್ಗೆ ಹೋಗ್ಬಿಡ್ತೀನಿ 6 ಗಂಟೆಗೆ. ಹೌದಾ? ಅಕ್ಕ ಇವಾಗ ಟ್ಯೂಷನಿಗೆ ಬೇರೆ ಹೋಗ್ತಾಳೆ, ಮತ್ತೆ ಪಾಪ ಸ್ಕೂಲಿಂದ ಬರ್ತಾಳೆ, ನಾನು ಕರಿತೀನಿ ಅಂತ ವಿಡಿಯೋಗೂ ಬರ್ತಾಳೆ ಸ್ವಲ್ಪ ಹೊತ್ತು, ಅದಾದ್ಮೇಲೆ ಟ್ಯೂಷನ್ಗೆ ಹೋಗ್ಬಿಡ್ತಾಳೆ. ಇನ್ನೇನು ಊಟ ಟೈಮಿಗೆ ಬರ್ತಾಳೆ, ಅವಾಗೇನು ಅಷ್ಟು ಕಷ್ಟ ಇರುತ್ತೆ. ಸೊ ನೋಡೋಣ ಹೆಂಗಾಗುತ್ತೆ ಹಂಗೆ ವಿಡಿಯೋ ಶೂಟ್ ಮಾಡೋದು ಅಲ್ವೇನೆ? ನಾಳಿಕೆ ನಾನು ರಜೆ ಹಾಕ್ತೀನಿ. ಎಲ್ಲಿಗೆ ಅಂದ್ರೆ ಮನೆಯಲ್ಲಿ ಇರಕ್ಕೆ. ಏನಕ್ಕೆ? ಸ್ಕೂಲ್ಗೆ ಹೋಗು ಅಕ್ಕ. ಇಲ್ಲ ಹೋಗಲ್ಲ. ಏನಕ್ಕೆ ಹೋಗಲ್ಲ? ಏನಕ್ಕೆ? ಸುಮ್ಮನೆ ಹೋಗಲ್ಲ. ಹೊಟ್ಟೆ ಉರಿ ನಾವೆಲ್ಲ ಹೋಗಿದ್ದು ಅಂತ ಇವತ್ತು ಗೈಸ್. ಏನ್ ಗೊತ್ತಾ, ಇವತ್ತು ನಾನು ನಮ್ಮ ಅಜ್ಜಿ ಇಬ್ರು ಎಲ್ಲ ಹೋಗಿದ್ದು. ಸೊ ಅದಕ್ಕೇನೆ ಇವಳಿಗೆ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ. ಇವಳನ್ನ ಕರ್ಕೊಂಡು ಹೋಗಿಲ್ಲ ಅಂತ, ಅದಕ್ಕೇನೆ ಹಂಗೆ ಆಡ್ತಾವಳೆ ಅಲ್ವೇನೆ? ಅಲ್ಲೋಡಿ ಅಲ್ಲೇ ಎಲ್ಲ ಕ್ಯಾತೆ ಮಾಡಕ್ ಹೋದ್ಲು. ಏಯ್ ಅದ್ ಕಣ್ಣಿಗೆ ಸಿಡಿದ್ರೆ ಕಣ್ಣು ಹೊರಟೋಗ್ತೈತೆ. ಅದ್ ಕಣ್ಣಿಗೆ ಸಿಡಿದ್ರೆ ಕಣ್ಣು, ಆಮೇಲೆ ಫೋನ್ ನೋಡಕ್ ಆಗಲ್ಲ ನೀನು, ಏನು ಸ್ಕೂಲ್ಗೆ ಹೋಗಕ್ ಆಗಲ್ಲ. ಆಮೇಲೆ ಅದ್ ಮುಟ್ಬೇಡ ಅದನ್ನ. ಇಲ್ಲೂ ಹೋಗ್ಬೇಡ. ಇಲ್ಲೋಡಿ ಇಲ್ಲಿ ಶಾರ್ಪ್ ತಲೆಗೂ ಇಲ್ಲಿ ಕಚ್ಚನ್ನಂಗ್ ಆಗ್ಬಿಡುತ್ತೆ. ಇಲ್ಲಿ ಆಲೆ ನೋಡಿ ಮಾರ್ಕ್ ಬಿದ್ದಿದೆ ನೋಡಿ ಗೈಸ್. ಆಲೆ ಬಿದ್ದು ಬಂದವಳು ಇಲ್ಲಿ ಅವನೇ. ಮತ್ತೆ ಈ ಗಾಳಿಲಿ ಮಸ್ತ್ ಗಾಳಿಪಟ ಬಿಟ್ರೆ ಆರುತ್ತೆ ಗೈಸ್. ನೋಡ್ಬೇಕು ನಾವು ಯಾವ್ದಾದ್ರು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಒಂದು ಗಾಳಿಪಟ ಮಾಡಿ ಆರ್ಸಕ್ಕೆ ಟ್ರೈ ಮಾಡ್ತೀವಿ ಅಲ್ವೇನೆ? ಮಸ್ತ್ ಆರಿಸ್ತೀವಿ. ಇಲ್ಲಿ ನೋಡಿ ಆಲೆ ಇಲ್ಲಿ ಜೇಡ ಕಟ್ಟೈತೆ, ಇಲ್ಲಿ ಆಲೆ ಕೆದುಕ್ತಾವಳೆ ಜೇಡಾಗೆ. ಸುಮ್ನೆನೇ ಇರಲ್ಲ ಇವಳು, ಫುಲ್ ಕ್ಯಾತೆ ಇವಳು. ಅಲ್ಲಡಿ ಕ್ಯಾತೆ ಹುಡುಗಿ ಗೈಸ್ ಇವಳು. ಮತ್ತೆ ನೀವು ನೋಟಿಸ್ ಮಾಡಿರ್ಬೋದು ನಾನು ಇವಾಗ ಕ್ಯಾಮ್ರಾ ಮುಂದೆ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕೆ ನೀವು ಈ ತರ ಫ್ಲೂಯೆಂಟ್ ಆಗಿ ಮಾತಾಡೋದು ಕಲಿಬೇಕು ಅಂದ್ರೆ ನಾನು ಹಿಂದಿನ ವಿಡಿಯೋನ ಚೆಕ್ಔಟ್ ಮಾಡಿ. ನಾನು ಹೇಳಿದ್ದೀನಿ 3 ಇಂಪಾರ್ಟೆಂಟ್ ಥಿಂಗ್ಸು. ನೀವು ಕಾಂಟೆಂಟ್ ಕ್ರಿಯೇಷನ್ನ ಶುರು ಮಾಡ್ತೀರಾ ಅಂದರೆ ನಿಮಗೆ ಬೇಕಾಗಿರೋ 3 ಇಂಪಾರ್ಟೆಂಟ್ ಥಿಂಗ್ಸ್ನ ನಾನು ನಿಮಗೆ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ. ಇವಳು ಕ್ಯಾತೆ ನೋಡಿ ಹೆಂಗೆ ಮಾಡ್ತಾವಳೆ ಇಲ್ಲಿ ನೋಡಿ ಬಿಸಾಕೆ. ಓಕೆ ಗಾಯ್ಸ್, ಇವಾಗ ನೋಡ್ಬೋದು ನಾವು ಇವಾಗ ಯಾವ ಸೆಟಪ್ಪಲ್ಲಿ ಇದ್ದೀವಿ ಅಂತ. ನಮ್ಮ ರೂಮಲ್ಲಿ ಇದ್ದೀನಿ. ಮತ್ತು ಸ್ವಲ್ಪ ಬ್ಯಾಕ್ಗ್ರೌಂಡು ಸ್ವಲ್ಪ ಇಗ್ನೋರ್ ಮಾಡಬೇಕು. ನೋಡ್ಬೋದು ಬ್ಯಾಕ್ಗ್ರೌಂಡ್ ಏನು ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಮುಂದಿನ ದಿನಗಳಲ್ಲಿ ಆ ಬ್ಯಾಕ್ಗ್ರೌಂಡ್ಗೆ ಏನಾದರೂ ಒಂದು ಸೊಲ್ಯೂಷನ್ನ ಹುಡ್ಕೋಣ. ಮತ್ತು ಇನ್ನೇನಾದರೂ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಏನಾದರೂ ಮಾಡೋದಿದ್ರೆ, ಮತ್ತು BCA ಆದಮೇಲೆ ನೀವೇನಾದರೂ ಬೇರೆ ಏನು ಮಾಡ್ಬೋದು, ಮತ್ತು ಯಾವ ವೇಸ್ ಇದೆ, ಮತ್ತು ಯೂಟ್ಯೂಬ್ ಜರ್ನಿನ ನೀವೇನಾದರೂ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಯಾವ ಥರ ಮಾಡ್ಬೋದು ಅನ್ನೋದನ್ನ ನಾನು ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಫಾರ್ ಎಕ್ಸಾಂಪಲ್ ನೆನ್ನೆ ಒಬ್ರು ಕಾಲ್ ಮಾಡಿದ್ರು, ಲೈಕ್ ಅವರು ನಮ್ಮ ಜೂನಿಯರ್ ಅಂತೆ ಕಾಲೇಜಿಂದು. ಸೊ ಅವ್ರು ಹೇಳ್ತಿದ್ದು, ಬ್ರೋ ಇವಾಗ ಏನು ಮಾಡೋದು, BCA ಮಾಡ್ತಿದ್ದೀನಿ, ಮತ್ತೆ ನಾನೊಂದು ಸೀರೀಸ್ ನ ಶುರು ಮಾಡಿದ್ನಲ್ಲ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ, ಗೆಟ್ಟಿಂಗ್ ಜಾಬ್ ಇನ್ 30 days ಅಂತ. ಸೊ ಅದನ್ನ ನೋಡಿ ಅವರು ಕಂಟೆಂಟ್ ತುಂಬಾನೇ ಚೆನ್ನಾಗಿದೆ ಬ್ರೋ, ಈ ತರ ಯೂಟ್ಯೂಬ್ ಅಲ್ಲೂ ಏನಾದ್ರು ಲಾಂಗ್ ಫಾರ್ಮೆಟ್ ವಿಡಿಯೋ ಕೊಡಿ, ಸೊ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಇನ್ಮೇಲೆ ಆ ತರ ಎಜುಕೇಶನಲ್ ಕಾಂಟೆಂಟ್ ಸ್ವಲ್ಪ ಅವಾಗ ಮಧ್ಯದಲ್ಲಿ ಆಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬ್ಲಾಗ್ ಜೊತೆಗೇನೆ ಅದನ್ನು ಒಂದು ಆಡ್ ಮಾಡ್ತೀನಿ. ಸೊ ಅದು ತುಂಬಾನೇ ಯೂಸ್ ಆಗುತ್ತೆ ನಿಮ್ಗೂನು ಅಷ್ಟೇ. ಸೊ ಈ ಮಾತನ್ನ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗಡೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನು ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.